ಸಾಗರದಲ್ಲಿ ಅಕ್ರಮವಾಗಿ ಮದ್ಯ ಎಲ್ಲೆಂದರಲ್ಲಿ ಸಿಗುವ ಹಂತಕ್ಕೆ ಬಂದು ತಲುಪಿದೆ. ಇದರ ಪರಿಣಾಮವಾಗಿ ಸೂರ್ಯ ಕಣ್ಣು ಬಿಡುವ ಮೊದಲೇ ಅಮಲೇರಿಸಿಕೊಂಡು ಮನೆಯ ರಂಗೋಲಿ ಒರೆಸುವವರ ಸಂಖ್ಯೆಯು ಮಿತಿಮೀರ್ತಾ ಇದೆ. ಜೊತೆಗೆ ಮಧ್ಯ ವಯಸ್ಸಿನ ಒಳಗಿನವರ ಅಕಾಲಿಕ ಮರಣದ ಪ್ರಮಾಣವೂ ಏರ್ತಾ ಇದೆ. ಹೌದು, ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ನಂದಿನಿ ಹಾಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪ್ಯಾಕೆಟ್ ಲೆಕ್ಕದಲ್ಲಿ ಹೆಂಡ ಕೈಗೆಟಕುತ್ತೆ ಅಂದರೆ ಎಂಥವರಿಗೂ ಅಚ್ಚರಿಯಾಗದೇ ಇರೋದು. ಪೇಟೆಯಿಂದ ದೂರದಲ್ಲಿರೋ ಹಳ್ಳಿಯ ಕಿರಾಣಿ ಅಂಗಡಿ, ಪುಟ್ಟ ಗೂಡಂಗಡಿ, ಹೋಟೆಲ್, ಬೀಡಾ ಸ್ಟಾಲ್ ಹೀಗೆ ಕಂಡಲ್ಲಿ ಹೆಂಡ ಸಿಗುತ್ತೆ. ಇದ್ಯಾವುದೂ ಲೈಸೆನ್ಸ್ ಇಟ್ಟುಕೊಂಡವರ ದುಕಾನ್ಗಳ ಕಥೆಯಲ್ಲ, ಬದಲಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋ ವ್ಯವಸ್ಥಿತ ಜಾಲದ ಪ್ರಭಾವ. ಇಂಥ ಅಕ್ರಮ ಮದ್ಯ ಮಾರಾಟ ಅಡ್ಡೆಯಲ್ಲಿ ಸೂರ್ಯ ಹುಟ್ಟೋ ಮೊದಲೇ ಸೋಮರಸ ಸಿದ್ಧ ಇರುತ್ತೆ. ಆದರೆ ಅಬಕಾರಿ ಇಲಾಖೆಯವರ ಅನುಮತಿ ಪಡೆದವರು ಮಾತ್ರ ಸರ್ಕಾರಿ ಕಚೇರಿಯಂತೆ ಬೆಳಗ್ಗೆ 10 ಗಂಟೆ ನಂತರವೇ ಬಾಗಿಲು ತೆಗೆಯೋದು. ಹೀಗೆ ಕಂಡಲ್ಲಿ ಅಕ್ರಮವಾಗಿ ಹೆಂಡ ಹಂಚೋದ್ರಿಂದಾಗಿ ಕುಡುಕರ ಸಂಖ್ಯೆ ಜೊತೆ ಸಣ್ಣ ವಯಸ್ಸಿನಲ್ಲೇ ಮಸಣ ಸೇರೋರು ಹೆಚ್ಚಾಗ್ತಿದ್ದಾರೆ. ಇದು ಇವತ್ತಿನ ಕಥೆಯಲ್ಲ. ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಗ್ಯಾರಂಟಿ ಸರ್ಕಾರ ಕಾಣಿಸಿಕೊಂಡ ಬಳಿಕವೇ ಆದಾಯದ ಮೂಲಕ್ಕಾಗಿ ಇಂಥ ಖತರ್ನಾಕ್ ಐಡಿಯಾ ಹುಟ್ಟಿಕೊಂಡಿದ್ದು ಅನ್ನೋ ಮಾತು ಹಳ್ಳಿ ಗೂಡಂಗಡಿ ಪಕ್ಕದಲ್ಲೇ ಮಾರ್ದನಿಸುತ್ತೆ. ಜನಪ್ರತಿನಿಧಿಗಳ ಬೆಂಬಲಿಗರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಹೀಗಾಗಿಯೇ ಪೊಲೀಸರು ಮೌನವಾಗಿದ್ದರೆ ಅಬಕಾರಿ ಇಲಾಖೆ ಸಿಬ್ಬಂದಿ ಕಚೇರಿಯಿಂದ ಹೊರಗೆ ಬರೋ ದಾರಿಯನ್ನೇ ಮರೆತಂತಿದ್ದಾರೆ. ಸಾಗರದಂಥ ಸುಶಿಕ್ಷಿತ ಹೋರಾಟದ ನೆಲದಲ್ಲೂ ಮದ್ಯದ ಕಮಟು ವಾಸನೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಮಾಜ ಸುವ್ಯವಸ್ಥೆ ಹಾಳು ಮಾಡೋರಿಗೆ ಕಡಿವಾಣ ಹಾಕಬೇಕಿದ್ದ ಅಬಕಾರಿ ಖಾಕಿ ಪಡೆ ಕೈಕಟ್ಟಿ ಕುಳಿತಿರೋದು ಆಘಾತಕಾರಿ ಸಂಗತಿ. ಇನ್ನು ಮೇಲಾದರೂ ಜನಪ್ರತಿನಿಧಿಗಳು ಇವರೆಲ್ಲರಿಗೂ ಬುದ್ಧಿ ಹೇಳಿ ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಾರ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ಹೋಟೆಲ್ ಸುವಿಧಾ ಸ್ವಾದ್, ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ. ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಸ್ವಾದ್, ಸುವಿಧಾ ಕಾಂಪ್ಲೆಕ್ಸ್. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ವತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಅರಿವು ಸಪ್ತಾಹದ ಅಂಗವಾಗಿ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಡಿಜಿಟಲ್ ಮೀಡಿಯಾ ಸಂಘದ ಅಧ್ಯಕ್ಷ ರಾಘವೇಂದ್ರ, ಹಿರಿಯ ವಕೀಲ ಷಣ್ಮುಖ ಹಾಗೂ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ KS ಸತ್ಯನಾರಾಯಣ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಭ್ರಷ್ಟಾಚಾರದ ವಿರುದ್ಧ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಕಿರುವ ಕ್ರಮಗಳ ಕುರಿತು ವಿವರಿಸಿದರು. ಧರ್ಮಗಳ ನಡುವೆ ಇರುವ ದ್ವೇಷ, ಕೋಮುವಾದ, ಜನರ ನಡುವೆ ಇರತಕ್ಕಂಥ ಜಾತಿವಾದ, ಮೂರನೇದು ಭ್ರಷ್ಟಾಚಾರ. ಸಮಾಜ ಎಲ್ಲಿ ಬಂದು ನಿಂತಿದೆ ಅಂದರೆ, ಭ್ರಷ್ಟಾಚಾರ ಮಾಡೋದು ಬೇರೆ ಜಾತಿಯವರು ಮಾಡೋದು ಮಾತ್ರ ಭ್ರಷ್ಟಾಚಾರ, ಬೇರೆ ಪಕ್ಷದವರು ಮಾಡಿದ್ರೆ ಭ್ರಷ್ಟಾಚಾರ. ನಮ್ಮ ಪಕ್ಷಿಯವರು, ನಮ್ಮ ಜಾತಿಯವರು, ನಮ್ಮ ಧರ್ಮವರು ಮಾಡಿದ್ರೆ ಭ್ರಷ್ಟಾಚಾರ ಅಲ್ಲೇ ಅಲ್ಲ. ಅತ್ಯಂತ ಅದಕ್ಕೆ ನಾವು ಯಾವಾಗಲೂ ದೂಷಣೆ ಮಾಡುವಂಥದ್ದು ಭ್ರಷ್ಟಾಚಾರ ಅಂತ ರಾಜಕಾರಣಿಗಳ ತಪ್ಪು, ಅಧಿಕಾರಿಗಳ ತಪ್ಪು ಅಥವಾ ನ್ಯಾಯಾಂಗ ತಪ್ಪು ಅಂತ ನಾವು ಒಪ್ಪಿಕೊಳ್ತೀವಿ. ನಮ್ಮ ಪಾತ್ರ ಏನಿದೆ, ನಾವು ಯಾವತ್ತೂ ಕಾಲೇಜಿನ ನೀವು ಸರ್ಕಾರಿ ಸ್ವತ್ತನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀರಾ? CCTV ಹಾಕಿದ್ದೀವಿ, ಗ್ಲಾಸನ್ನು ಮುದ್ದಾಕ್ತೀರಾ, ಯಾಕೆ ದುಡ್ಡನ್ನು ಹಾಳು ಮಾಡಾಕ್ತೀರಾ? ನೀವು ಆ ವಿಷಯ ಭ್ರಷ್ಟರಲ್ವಾ? ಹೌದಲ್ಲ? ಜನ ಆಡಳಿತ ನಡೆಸೋದಿಲ್ಲ. ಮಾರಾಲಿಟಿ ಅಂತಕ್ಕಂಥ ಒಂದು ವರ್ಡ್ ಇದೆ ಈ ದೇಶದಲ್ಲಿ. ಆ ಮಾರಾಲಿಟಿ ಅಂತಕ್ಕಂಥ ವರ್ಡ್ ಇಲ್ಲದೆ ಹೋಗಿದ್ರೆ ನೇಪಾಳದಲ್ಲಿ ಆಗಿರ್ತಕ್ಕಂಥ ದಂಗೆ, ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ದಂಗೆ, ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥ
ದಂಗೆಗಳು ಇಲ್ಲಿ ಯಾವತ್ತೂ ನಡೆದು ಹೋಗ್ತಿದ್ರು. ನಿಮಗೆ ಅಕ್ಷರ ಜ್ಞಾನ ಇರಲಿ, ಅಕ್ಷರ ಜ್ಞಾನ ಇಲ್ಲದೆ ಇರಲಿ, ಈ ದೇಶದ ರಕ್ತದಲ್ಲಿ ಮೊರಾಲಿಟಿ ಅನ್ನೋದು ಬಂದೋಗಿದೆ. ಆ ನೈತಿಕತೆ ಅಂತಕ್ಕಂಥದ್ದು ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ಏಕವಚನದಲ್ಲಿ ಮಾತಾಡಿದ್ರೆ, ಯಾರಿಗಾದ್ರೂ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಹೇಳ್ತಾರೆ. ದೇವರು, ಪರಮಾತ್ಮ, ಈ ಒಂದು ಸಂಪ್ರದಾಯ, ಈ ವಿಚಾರದಲ್ಲಿ ಈ ದೇಶದ ಜನ ಮುಳುಗೋಗಿದ್ದಾರೆ. ಅನ್ಯಾಯಕ್ಕೆ, ಅಪರಾಧಗಳಿಗೆ ಅವಕಾಶವನ್ನೇ ಕೊಡೋದಿಲ್ಲ ಭಾರತೀಯರು. ಆದರೂ ಕೂಡ ನಾವು ಯಾಕೆ ಹಿಂದುಳಿದ್ವಿ? ಯಾಕೆ ನಾವು 75 ವರ್ಷದಿಂದ ಬಡತನ? ಜಗತ್ತಲ್ಲಿ ಧರ್ಮದ ಹೆಸರಿನಲ್ಲಿ ಲಕ್ಷಾಂತರ ಜನರು ಪರಸ್ಪರ ಹೊಡೆದಾಡಿಕೊಂಡು ಸತ್ತಿದ್ದಾರೆ. ಜರ್ಮನಿಯಲ್ಲಿ ಇರದಂತ ಹಿಟ್ಲರಿನ ಆಡಳಿತದಲ್ಲಿ ನಡೆದಂತ ಹತ್ಯಾಕಾಂಡ ಇರ್ಬೋದು, ಇನ್ನಿತರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರತಕ್ಕಂಥ ನಾನು ಶ್ರೇಷ್ಠ ಎಂಬ ಹೆಸರಿನಲ್ಲಿ ನಡೆಯತಕ್ಕಂಥ ಯುದ್ಧಗಳು, ಹತ್ಯಾಕಾಂಡಗಳು ಇರಬಹುದು. ಹಾಗೆ ಇಡೀ ಜಗತ್ತಿನಲ್ಲಿ ಬಣ್ಣ ಮತ್ತು ಜಾತಿಯ ಹೆಸರಿನಲ್ಲಿ ಪರಸ್ಪರ ನೀನು ಕನಿಷ್ಠ, ನೀನು ನನ್ನ ಕಾಲಾಳು, ನನ್ನ ಅಡಿಯಾಳಾಗಿರಬೇಕು ಅಂತ ಅಂದ್ಕೊಂಡು ಶೋಷಣೆ ಮಾಡ್ಕೊಂಡು ಬಂದಿರೋದು ಕಾಣ್ತೀವಿ. ಅದರಲ್ಲಿ ಭಾರತದಲ್ಲಿ ಜಾತಿ ಅನ್ನೋದು ಬಹಳ ಅಪಾಯಕಾರಿ. ಮೂರನೇ ರೋಗ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಅನ್ನೋದು ಇವತ್ತು ಯಾವ ರೀತಿಯಲ್ಲಿ ಅದು ಬೇರು ಬಿಟ್ಟಿದೆ ಅಂದರೆ, ಇವತ್ತು ಅಡಿಗೆಯ ಮನೆಯಲ್ಲೇ ಭ್ರಷ್ಟಾಚಾರ ಅನ್ನೋದು ಇವತ್ತು ಪ್ರಾರಂಭ ಆಗಿದೆ. ಆದರೆ ಈ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾದಂತಹ ಹೋರಾಟಗಳು ಈ ನೆಲದಲ್ಲಿ ನಡ್ಕೋಬೇಕಿದೆ, ಅದನ್ನು ಭಾರತದಲ್ಲಿ ನಡ್ಕೋಬೇಕಿದೆ. ಎಷ್ಟು ಹೋರಾಟ ನಡೆಯುತ್ತೆ, ಕೆಲವು ದಿನಗಳ ಕಾಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಅದು ಸಿಗುತ್ತೆ. ಕಾರಣ ಏನಿರ್ಬೋದು? ಬಹಳ ಮುಖ್ಯವಾಗಿ ಮನುಷ್ಯನ ಮಾನಸಿಕತೆ. ಅಂದ್ರೆ ನಾವು 1000 ವರ್ಷ ಬದುಕ್ತೀವಿ, ನನಗೆ ಆಕಾಶದಷ್ಟು ಎತ್ತರದಷ್ಟು ಹಣ ಬೇಕು, ನನಗೆ, ನನ್ನ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೀಗೆ ಆಸ್ತಿ ಮಾಡಿಡಬೇಕು ಎಂದು ನೀಲಾಸ್ ಕೆಫೆ. ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ. ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಒಮ್ಮೆ ಭೇಟಿ ಕೊಡಿ. ನೀಲಾಸ್ ಕೆಫೆ, ಸಾಗರ. ನೀಲಾಸ್ ಕೆಫೆ, ಅಶೋಕ್ ರಸ್ತೆ, ಆಕ್ಸಿಸ್ ಬ್ಯಾಂಕ್ ಪಕ್ಕ, ಸಾಗರ.
ಸ್ವಾದ್. ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ. ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಸ್ವಾದ್, ಸುವಿಧಾ ಕಾಂಪ್ಲೆಕ್ಸ್, ಸಾಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾ ಪೋಷಿತ ಯಕ್ಷಮೇಳ ಗುಂಡುಮನೆ ಏರ್ಪಡಿಸಿದ್ದ ವಿಜಯ ಸರಣಿ ತಾಳಮದ್ದಲೆ ಸಮಾರೋಪ ನಡೆಯಿತು. ಇದೇ ವೇಳೆ ರಮೇಶ್ ಹೆಗಡೆ ರಚಿಸಿರೋ ಶ್ರೀ ಲಲಿತಾದೇವಿ ವಿಜಯ ಯಕ್ಷಕೃತಿ ಲೋಕಾರ್ಪಣೆ ಮಾಡಲಾಯಿತು. ಕೃತಿ ಕುರಿತು ಮಾತನಾಡಿದ ಯಕ್ಷ ಸಂಶೋಧಕ ಡಾಕ್ಟರ್ ಶಂಕರಶಾಸ್ತ್ರಿ, ಯಕ್ಷಗಾನದ ಸೀಮೆಯನ್ನು ನದಿಗಳ ಮೂಲಕ ಹೇಳೋ ಕ್ರಮವಿದೆ. ಅದನ್ನು ಗಮನಿಸಿದಾಗ ಶರಾವತಿ ಕೊಳ್ಳವು ಯಕ್ಷಗಾನದ ವಿಸ್ತಾರಕ್ಕೆ ನೀಡಿರೋ ವಿಶೇಷ ಕೊಡುಗೆ ಅರಿವಾಗುತ್ತೆ. ಮತ್ತೊಂದೆಡೆ ಯಕ್ಷಗಾನದಲ್ಲಿ ವಂಶಗಳು ಹಾಸುಹೊಕ್ಕಾಗಿರೋದನ್ನು ನಾವೆಲ್ಲ ಗಮನಿಸಬಹುದು. ಅಂತೆಯೇ ಈ ಕಲೆಯಲ್ಲಿ ಕೂಡ ವಂಶವಾಹಿನಿಯನ್ನು ಪ್ರತ್ಯೇಕಿಸಲು ಆಗೋದಿಲ್ಲ ಎಂದರು. ಇದೇ ವೇಳೆ ಸಂಸ್ಕೃತ ಉಪನ್ಯಾಸಕ ವಿದ್ವಾನ್ ಗಜಾನನ ಭಟ್ ರೇವಣಕಟ್ಟ ಮಾತನಾಡಿ, ಯಕ್ಷಗಾನದಲ್ಲಿ ಅಲ್ಲಿಯ ಕವಿ ಹೃದಯ ಪಾತ್ರಧಾರಿಗಳಿಂದ ವ್ಯಕ್ತವಾದಾಗ ಮಾತ್ರ ನೈಜ ಕಲೆಯಾಗುತ್ತೆ. ಬದಲಾಗಿ ವಿಮರ್ಶೆ ವಿತಂಡವಾದಕ್ಕೆ ಮುಂದುವರಿದರೆ ಅದು ಕಲೆಯಾಗಿ ಉಳಿಯೋದಿಲ್ಲ ಎಂದರು. ಶ್ರೀ ಲಲಿತಾದೇವಿ ವಿಜಯ ಯಕ್ಷಕೃತಿಯನ್ನು ವಂಶವಾಹಿನಿಯ 10ನೇ ತಲೆಮಾರಿನ ಸಂಜನಾ ಆರ್ ಹೆಗಡೆ ಬಿಡುಗಡೆಗೊಳಿಸಿ 11ನೇ ತಲೆಮಾರಿನ ಚಂದನಾ ಗುಂಡುಮನೆಯವರಿಗೆ ಹಸ್ತಾಂತರಿಸಿದರು. ಯುವ ಭಾಗವತ ಸೃಜನ್ ಗಣೇಶ್ ಹೆಗಡೆ, ಸೂರ್ಯನಾರಾಯಣ್ ಹೆಗಡೆ ಇದ್ದರು. ಪೋಷಕ BS ಕೃಷ್ಣ ಬಣ್ಣುಮನೆ ಅಧ್ಯಕ್ಷತೆ ವಹಿಸಿದರು. ಸರಣಿ ತಾಳಮದ್ದಲೆ ಸಮಾರೋಪದ ಕಲಾಭಿವಂದನೆಯಲ್ಲಿ ಅರುಣ್ ವೆಂಕಟವಳ್ಳಿ, ರವಿಶಂಕರ್ ಭಟ್, ಅಶೋಕ್ ಕುಮಾರ್, ಶರತ್ ಜಾನಕೈ, ಶ್ರೀವತ್ಸ ಸ್ವರೂಪ್ರನ್ನು ಅಭಿನಂದಿಸಲಾಯಿತು. ವಿದ್ವಾನ್ ಜನಾರ್ದನ, ಕಲ್ಪನಾ ತಲವಾಟ, ದತ್ತಾತ್ರೇಯ ಭಟ್, ಶ್ರೀಧರ್ ಹೆಗಡೆ ಮತ್ತಿತರರು ಇದ್ದರು. ಗಣಪತಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ, ಹವ್ಯಕ ಒಕ್ಕೂಟದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಮಾತನಾಡಿದರು. ಅಂಶಗಳಿಂದಲೇ ಯಕ್ಷಗಾನದ ಇಡೀ ಚರಿತ್ರೆ ರೂಪಿತವಾಗಿದೆ. ಯಕ್ಷಗಾನದಿಂದ ವಂಶವಾಹಿನಿಯನ್ನ ಕಳೆದರೆ ಯಕ್ಷಗಾನ ಬಹಳ ದೊಡ್ಡದಾದಂಥ ತನ್ನ ಒಂದು ಪಕ್ಷವನ್ನೇ ಕಳ್ಕೊಳ್ಳೋದು, ತನ್ನೊಂದು ಭಾಗವನ್ನೇ ಕಳ್ಕೊಳ್ಳೋದು. ದಿವಾಣ, ಪದ್ಯಾಣ, ದಕ್ಷಿಣ ಕನ್ನಡದ ಅನೇಕ ಮನೆತನಗಳಿಂದ ಹಾಗೆ ಉತ್ತರ ಕನ್ನಡದಲ್ಲಿ ಕೆರೆಮನೆ, ಚಿಟ್ಟಾಣಿ ಈ ಥರದ ಮನೆತನಗಳು ಕಾಣ್ತವೆ. ಅದಕ್ಕೆ ಈ ಯಕ್ಷಗಾನದ ಸೀಮೆಯನ್ನು ನದಿ